ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕಿಂಗ್ ವಿತ್ ಭುವಿ. ಇವತ್ತು ಡೇ 4 ಡೈಲಿ 3 ಪಜಲ್ಸ್ 21 ಡೇಸ್ ಆಫ್ ಚಾಲೆಂಜಲ್ಲಿ. ಸೊ ವೆಲ್ಕಮ್. ಆ್ಯಂಡ್ ಅದಕ್ಕಿಂತ ಮುಂಚೆ ನಿನ್ನೆ ಒಬ್ಬರು ಸರಿಯಾಗಿ ಆನ್ಸರ್ಸ್ನ ಹಾಕಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮೆಂಟಿಂಗ್ ದ ರೈಟ್ ಆನ್ಸರ್ಸ್. ಇವತ್ತಿಂದು 3 ಪಜಲ್ಸ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡೋಣ. ಓಕೆ. ಆ್ಯಂಡ್ ಮೆನಿ ಆಫ್ ಕಮೆಂಟ್ಸ್ ಏನು ಬರ್ತಾ ಇದೆ ಅಂದರೆ ಮೇನ್ಸ್ದು ಕೂಡ ಇನ್ಕ್ಲೂಡ್ ಮಾಡಿ, ಮೇನ್ಸ್ದು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ ಅಂತ. ಸೊ ಐ ಟ್ರೈ ಟು ಇನ್ಕ್ಲೂಡ್, ಯಾಕಂದರೆ ಮೇನ್ಸ್ ಅದು ಒಂದು ಕ್ವೆಶನ್ನೇ ಮೋರ್ ದ್ಯಾನ್ 5 ಮಿನಿಟ್ಸ್ ತಗೊಳುತ್ತೆ. ಸೊ ಹಾಗಾಗಿ ನಾನು ಇನ್ಕ್ಲೂಡ್ ಮಾಡ್ತಾ ಇಲ್ಲ. ನಿಮಗೆ ಬೇಕು ಅಂದರೆ ಪ್ಲೀಸ್ ಕಮೆಂಟ್ಸಲ್ಲಿ ತಿಳಿಸಿ, ಹೇಗೆ ರೆಸ್ಪಾನ್ಸ್ ಬರುತ್ತೋ ಅದ್ರ ಮೇಲೆ ಡೈಲಿ ಮಿನಿಮಮ್ ಒಂದು ಮೇನ್ ಪಜಲ್ನ ಇನ್ಕ್ಲೂಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ. ಇವತ್ತಿಂದು ಫಸ್ಟ್ ಪಜಲ್ನ ನೋಡ್ಕೊಳ್ಳೋಣ. ಇದು ಫಸ್ಟ್ ಕ್ವೆಶನ್ ಇವತ್ತಿಂದು. ಇಂಗ್ಲೀಷಲ್ಲೂ ಇದೆ, ಕನ್ನಡದಲ್ಲೂ ಇದೆ. ಓಕೆ, ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡೋಣ. ಕ್ವೆಶನ್ ಈ ಥರ ಇದೆ. 8 persons PQRSTUVW ಆರ್ ಲಿವಿಂಗ್ ಆನ್ ಡಿಫ್ರೆಂಟ್ ಫ್ಲೋರ್ಸ್ ಆಫ್ 4 story ಬಿಲ್ಡಿಂಗ್. ಅಂದರೆ ಇದು ಯಾವ ಥರ ಅಂದರೆ ಬಿಲ್ಡಿಂಗ್ 4 story ಬಿಲ್ಡಿಂಗ್, ಬಟ್ 2 ಡಿಫ್ರೆಂಟ್ ಫ್ಲ್ಯಾಟ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಗೊತ್ತಿಲ್ಲದೆ ಇರೋರು ನೋಡ್ಕೊಳ್ಳಿ. ಏನಂದರೆ ಕೆಲವೊಂದು ಕ್ವೆಶನ್ ಹೆಂಗೆ ಇರುತ್ತೆ ಅಂದರೆ 8 ಫ್ಲೋರ್ ಅಂತ ಇರುತ್ತೆ. ಇದು 8 person ಇದ್ದಾರೆ, ಬಟ್ 4 ಫ್ಲೋರ್ ಅಂತ ಇದೆ. ಸೊ 1 2 3 4 ಇರುತ್ತೆ, 4 ಫ್ಲೋರ್ಸ್, ಬಟ್ 2 ಡಿಫ್ರೆಂಟ್ ಬಿಲ್ಡಿಂಗ್. ಫ್ಲ್ಯಾಟ್ ಅಂದರೆ 2 ಡಿಫ್ರೆಂಟ್ ಅಪಾರ್ಟ್ಮೆಂಟ್ಸ್ ಅಂತ ತಿಳ್ಕೊಳ್ಳಿ. ಒಂದು ಅಪಾರ್ಟ್ಮೆಂಟ್ ದೊಡ್ಡದು, ಅದರಲ್ಲಿ ಈ ಸೈಡ್ ಒಂದು ಈ ಸೈಡ್ ಒಂದು ಆ ಥರ ಬರುತ್ತೆ. ಸೊ ಕೆಲವೊಂದು ಕ್ವೆಶನಲ್ಲಿ AB ಫ್ಲ್ಯಾಟ್ ಅಂತ ಇರುತ್ತೆ, ಕೆಲವೊಂದು ಕ್ವೆಶನಲ್ಲಿ XY ಫ್ಲ್ಯಾಟ್ ಅಂತ ಇರುತ್ತೆ, ಕೆಲವು ಕ್ವೆಶನಲ್ಲಿ ಫಸ್ಟ್ ಫ್ಲ್ಯಾಟ್ ಸೆಕೆಂಡ್ ಫ್ಲ್ಯಾಟ್ ಅಂತ ಇರುತ್ತೆ. ಸೊ ಈ ಥರ ಮಾಡಿರ್ತಾರೆ. ಈ ಕ್ವೆಶನಲ್ಲಿ ಯಾವ ಥರ ಕೊಟ್ಟಿದ್ದಾರೆ ಒಂದ್ಸರಿ ನೋಡ್ಕೊಳ್ಳೋಣ. ಓಕೆ. P to W are living on different floors of 4 story building, and where the lowermost floor is numbered as 1 and topmost floor is numbered as 4. Each floor has 2 flat 1 and flat 2. Flat 1 is west of flat 2. So idu north south, idu east, idu west. Flat 1 is west of 2 ಅಂದರೆ flat 1 ಈ ಕಡೆ ಬರುತ್ತೆ, 2 ಈ ಕಡೆ ಬರುತ್ತೆ. 1 is west of 2. ನಾವು ಇದು ಹಾಕ್ಕೊಳ್ಳೋಣ. ಇಲ್ಲಿ 2 ಕೇಸ್ ಹೆಂಗೆ ಮಾಡ್ಕೊಳ್ಳೋದಂದರೆ, ಮಧ್ಯಕ್ಕೆ ಒಂದು ದೊಡ್ಡದು ಲೈನ್ ಹಾಕ್ಕೊಳ್ಳಿ, ಇಲ್ಲಿ 2 ಚಿಕ್ಕದು ಹಾಕ್ಕೊಳ್ಳಿ. ಇದು 1, ಇದು 2, ಇದು 1, ಇದು 2, ಇದು ಕೇಸ್ 1, ಇದು ಕೇಸ್ 2. ಈಚ್ ಫ್ಲೋರ್. ಓಕೆ, ಇದಾಯಿತು. ದ ಫ್ಲ್ಯಾಟ್ಸ್ ವಿತ್ ದ ಸೇಮ್ ನಂಬರ್ ಆರ್ ವರ್ಟಿಕಲಿ ಅಲೈನ್ಡ್. ಹೀಗೆ ಓನ್ಲಿ 1 person live in each flat and 2 person live in each floor. P lives on an even number floor but not in the even numbered flat. Even number ಫ್ಲ್ಯಾಟಲ್ಲಿ ಇರಲ್ಲ ಅಂದರೆ P ಫ್ಲ್ಯಾಟ್ 1ನಲ್ಲಿ ಇರುತ್ತೆ ಆ್ಯಂಡ್ ಐದರ್ 4th ಫ್ಲೋರ್ ಆರ್ 2nd ಫ್ಲೋರಲ್ಲಿ ಇರುತ್ತೆ ಅಂತ ಅರ್ಥ. ಸೊ ಡೈರೆಕ್ಟಾಗೆ ನಾವು ಪುಟ್ ಮಾಡೋಣ, ಬಿಕಾಸ್ 2 ಕೇಸ್ ಆಲ್ರೆಡಿ ಇದೆ. ಒಂದು 2nd ಫ್ಲೋರಲ್ಲಿ ಇರಲ್ಲ ಅಂತ ಹೇಳಿದ್ದಾರೆ. ಸೊ 4th ಫ್ಲೋರ್ 2nd ಫ್ಲೋರ್ ಆಫ್ ಫಸ್ಟ್ ಫ್ಲ್ಯಾಟ್ ಅಂತ ಆಗುತ್ತೆ. ಒಂದು P ಇಲ್ಲಿ ಬರುತ್ತೆ ಅವ್ರ P ಇಲ್ಲಿ ಬರುತ್ತೆ. ಓನ್ಲಿ 1 person ಲೀವ್. ಓಕೆ, ಇದಾಯಿತು. ಓನ್ಲಿ 1 ಫ್ಲೋರ್ ಈಸ್ ಬಿಟ್ವೀನ್ P ಆ್ಯಂಡ್ Q ಹೂ ಲೀವ್ಸ್ ಇನ್ ದ ಸೇಮ್ ನಂಬರ್ ಫ್ಲ್ಯಾಟ್ ಆಸ್ P. P ಯಾವ ಫ್ಲ್ಯಾಟಲ್ಲಿ ಇರುತ್ತೆ ಅದೇ ಫ್ಲ್ಯಾಟಲ್ಲಿ Q ಕೂಡ ಬರುತ್ತೆ, ಬಟ್ ಓನ್ಲಿ 1 ಫ್ಲೋರ್ ಗ್ಯಾಪ್ ಇರುತ್ತೆ. ಸೊ P 1 ಫ್ಲೋರ್ ಗ್ಯಾಪ್ Q ಇಲ್ಲಿ ಬರುತ್ತೆ, P 1 ಫ್ಲೋರ್ ಗ್ಯಾಪ್ Q ಇಲ್ಲಿ ಬರುತ್ತೆ. ಓನ್ಲಿ 1 ಫ್ಲೋರ್ ಈಸ್ ಬಿಟ್ವೀನ್ Q ಆ್ಯಂಡ್ U ಆ್ಯಂಡ್ U ಲೀವ್ಸ್ ಇಮಿಡಿಯೇಟ್ಲಿ ಅಬೋವ್ R ಇನ್ ದ ಸೇಮ್ ನಂಬರ್ ಫ್ಲ್ಯಾಟ್. Q ಮತ್ತು U ಮಧ್ಯ ಕೂಡ ಒಂದೇ ಫ್ಲೋರ್ ಗ್ಯಾಪ್ ಇರುತ್ತೆ, ಬಟ್ U ಇಮಿಡಿಯೇಟ್ಲಿ ಅಬೋವ್ R ಆನ್ ದ ಸೇಮ್ ಫ್ಲ್ಯಾಟ್ ಅಂತ ಕೊಟ್ಟಿದ್ದಾರೆ. ಸೊ Q ಮತ್ತು Uಗೆ ಒಂದು ಗ್ಯಾಪ್, ಕೆಳಗೆ ಹೋಗೋಕ್ಕಾಗಲ್ಲ. ಸೊ Q 1 ಫ್ಲೋರ್ ಗ್ಯಾಪ್ U ಈಸ್ ಇಮಿಡಿಯೇಟ್ಲಿ ಅಬೋವ್ R. ಇಲ್ಲಿ ಕೂಡ ಹಾಗೆ Q 1 ಫ್ಲೋರ್ U ಇಮಿಡಿಯೇಟ್ಲಿ ಅಬೋವ್ R. ನೆಕ್ಸ್ಟ್ ಏನಿದೆ ನೋಡೋಣ.
ಡಬ್ಲ್ಯೂ ಲೀವ್ಸ್ ಇಮಿಡಿಯೇಟ್ಲಿ ನಾರ್ತ್ ಈಸ್ಟ್ ಆಫ್ ವಿ. ಸೊ ಆವಾಗಲೇ ತೋರಿಸ್ದೆ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಅಂತ. ಡಬ್ಲ್ಯೂ ಲೀವ್ಸ್ ಇಮಿಡಿಯೇಟ್ಲಿ ನಾರ್ತ್ ಈಸ್ಟ್ ಆಫ್ ವಿ. ವಿ ಫ್ಲ್ಯಾಟ್ ಒನ್ನಲ್ಲಾಗುತ್ತೆ, ಡಬ್ಲ್ಯೂ ಈ ಕಡೆ ಆಗುತ್ತೆ ಅಂತ ಇಂಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಸೊ ಡಬ್ಲ್ಯೂ ಲೀವ್ಸ್ ಇಮಿಡಿಯೇಟ್ಲಿ ನಾರ್ತ್ ಈಸ್ಟ್ ಆಫ್ ವಿ ಈ ರೀತಿ ಬರುತ್ತೆ. ಎಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ. ಸೊ ಇಲ್ಲಿ ಹೇಗಾಗುತ್ತೆ, ಕೇಸ್ ಒನ್ನಲ್ಲಿ ಹೇಗಾಗುತ್ತೆ ಅಂದರೆ ವಿ ಇಲ್ಲಿ ಬರುತ್ತೆ, ಡಬ್ಲ್ಯೂ ಇಲ್ಲಿ ಬರುತ್ತೆ, ಇಲ್ಲಿ ವಿ ಇಲ್ಲಿ ಬರುತ್ತೆ, ಡಬ್ಲ್ಯೂ ಇಲ್ಲಿ ಬರುತ್ತೆ. ನೋ ಒನ್ ಲೀವ್ಸ್ ಟು ದ ಈಸ್ಟ್ ಆಫ್ ಟಿ. ಈಸ್ಟ್ ಆಫ್ ಟಿ ಅಂದರೆ ಟಿ ಈ ಕಡೆ ಯಾರೂ ಇರೋದಿಲ್ಲ ಅಂತ ಹೇಳಿದರೆ, ಸೊ ಟಿ ವಿಲ್ ಲೀವ್ಸ್ ಆನ್ ಸೆಕೆಂಡ್ ಫ್ಲೋರ್ ಅಂತ ಇಂಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಎಲ್ಲಿ ಖಾಲಿ ಇದೆ ಸೆಕೆಂಡ್ ಫ್ಲ್ಯಾಟಲ್ಲಿ ಅಂದರೆ ಫಸ್ಟ್ ಫ್ಲೋರ್ ಖಾಲಿ ಇದೆ, ಇಲ್ಲಿ ಕೂಡ ಥರ್ಡ್ ಫ್ಲೋರ್ ಖಾಲಿ ಇದೆ. ಎಸ್ ಡಸ್ ನಾಟ್ ಲೀವ್ ಆನ್ ದ ಫ್ಲೋರ್ ಅಡ್ಜಸೆಂಟ್ ಟು ಕ್ಯೂ. ಇಲ್ಲಿ ಎಸ್ಸಿಗೆ ಇದೊಂದೇ ಜಾಗ ಖಾಲಿ ಇರೋದು, ಬಟ್ ಅದೇನಾಗುತ್ತೆ ಅಂದರೆ ಇಮಿಡಿಯೇಟ್ ಟು ದ ಕ್ಯೂ ಆಗುತ್ತೆ. ಸೊ ಈ ಕೇಸ್ ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ಎಸ್ ಇಲ್ಲಿ ಬರುತ್ತೆ. ಸೊ ದಿಸ್ ವಿಲ್ ಬಿ ದಿ ಫೈನಲ್ ಆನ್ಸರ್. ಕ್ವೆಶನ್ಸ್ ಏನೇನಿದೆ ಅಂತ ನೋಡ್ಕೊಳ್ಳೋಣ ಒಂದ್ಸರಿ. ಓಕೆ, ಫಸ್ಟ್ ಕ್ವೆಶನ್, ಹೂ ಲಿವ್ಸ್ ಇಮಿಡಿಯೇಟ್ಲಿ ಅಬೌವ್ ಪಿ. ಪಿಗಿಂತ ಜಸ್ಟ್ ಅಬೌವ್ ಯಾರಿದ್ದಾರೆ ಅಂದರೆ ವಿ. ಸೊ ವಿ ವಿಲ್ ಬಿ ದಿ ರೈಟ್ ಆನ್ಸರ್. ಹೂ ಲಿವ್ಸ್ ಇನ್ ಫ್ಲ್ಯಾಟ್ 2 ಆನ್ ಟಾಪ್ ಮೋಸ್ಟ್ ಫ್ಲೋರ್. ಫ್ಲ್ಯಾಟ್ 2ದು ಟಾಪ್ ಮೋಸ್ಟ್ ಫ್ಲೋರಲ್ಲಿ ಯಾವುದಿದೆ ಅಂದರೆ ಡಬ್ಲ್ಯೂ. ಸೊ ದ ರೈಟ್ ಆನ್ಸರ್ ವಿಲ್ ಬಿ ಡಬ್ಲ್ಯೂ. ವಿಚ್ ಪರ್ಸನ್ ಲೀವ್ಸ್ ಇಮಿಡಿಯೇಟ್ಲಿ ಬಿಲೋ ಟಿ. ಟಿದು ಇಮಿಡಿಯೇಟ್ಲಿ ಬಿಲೋ ಯಾರಿದೆ, ಯು ಇದೆ. ಸೊ ಆನ್ಸರ್ ವಿಲ್ ಬಿ ಬಿ. ಹೂ ಲಿವ್ಸ್ ಇನ್ ಫ್ಲ್ಯಾಟ್ 1 ಆನ್ ದ ಲೋವರ್ ಮೋಸ್ಟ್ ಫ್ಲೋರ್. ಫ್ಲ್ಯಾಟ್ 1ದು ಲೋವರ್ ಮೋಸ್ಟ್ ಅಂದರೆ ಫ್ಲೋರ್ 1 ಯಾವುದು, ಎಸ್ ಇದೆ. ಸೊ ದ ಆನ್ಸರ್ ವಿಲ್ ಬಿ ಎಸ್. ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಲೀವ್ಸ್ ಆನ್ ದ ಸೇಮ್ ಫ್ಲೋರ್. ಸೇಮ್ ಫ್ಲೋರಲ್ಲಿ ಯಾವುದು ಪೇರ್ ಇದೆ ಅಂತ ನೋಡೋಣ. ಪಿ ಆರ್ ನೋ, ವಿ ಡಬ್ಲ್ಯೂ ನೋ, ಕ್ಯೂ ಟಿ ನೋ, ಪಿ ಯು ಪಿ ಯು ಲೀವ್ಸ್ ಆನ್ ದ ಸೆಕೆಂಡ್ ಫ್ಲೋರ್. ಸೊ ಕರೆಕ್ಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಡಿ. ಇದು ಫಸ್ಟ್ ಪಜಲ್ ಆಯಿತು. ಸೆಕೆಂಡ್ ನೋಡ್ಕೊಳ್ಳೋಣ. ದಿಸ್ ವಿಲ್ ಬಿ ದಿ ಸೆಕೆಂಡ್ ಕ್ವೆಶನ್. ಇಂಗ್ಲೀಷಲ್ಲೂ ಇದೆ, ಕನ್ನಡದಲ್ಲೂ ಇದೆ. ನೀವು ಒಂದ್ಸರಿ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ, ಪಾಸ್ ಮಾಡಿಬಿಟ್ಟು. ಓಕೆ, ಸೆಕೆಂಡ್ ಕ್ವೆಶನ್ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡೋಣ. 9 ಪರ್ಸನ್ ಬಿ ಟು ಜೆ ಪ್ಲೇ ಎ ಗೇಮ್ ಇನ್ ಡಿಫ್ರೆಂಟ್ ಮಂತ್ಸ್ ಆಫ್ ದ ಸೇಮ್ ಇಯರ್. ಒಂದೇ ಇಯರ್ದು ಬೇರೆ ಬೇರೆ ತಿಂಗಳಲ್ಲಿ ಇಷ್ಟು ಜನ ಏನೋ ಗೇಮ್ ಆಡ್ತಾರೆ ಅಂತ ಕೊಟ್ಟಿದ್ದಾರೆ. ಸೊ ಯಾವ್ಯಾವ ಮಂತ್ ಅಂದರೆ ಮಾರ್ಚ್ ಟು ಅಕ್ಟೋಬರ್, ಒಟ್ಟು 9 ಇದೆ. ಸೊ ಮಾರ್ಚ್, ಸ್ವಲ್ಪ ಸಣ್ಣ ಮಾಡ್ಕೊಳ್ಳೋಣ. ಓಕೆ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್. ಈ ಮಂತ್ ರಿಲೇಟೆಡ್ ಯಾವುದಾದ್ರೂ ಪಜಲ್ ಬಂದರೆ ನಮಗೆ ಎಷ್ಟು ಡೇಸ್ ಇದ್ದಾವೆ, ಆಡ್ ನಂಬರ್ ಡೇಸ್ ಯಾವ ಮಂತಲ್ಲಿ ಬರುತ್ತೆ, ಈವನ್ ನಂಬರ್ ಯಾವುದ್ರಾಗ ಬರುತ್ತೆ. ಅದರಲ್ಲೂ ಲೀಪ್ ಇಯರ್ ಏನಾದರೂ ಬಂದರೆ, ಲೀಪ್ ಇಯರ್ ಕನ್ನಡದಲ್ಲಿ ಅಧಿಕ ವರ್ಷ ಅಂತ ಕರೀತಾರೆ. ಯಾವ ವರ್ಷ 4ಇಂದ ಡಿವೈಡ್ ಆಗುತ್ತೋ ಆ ವರ್ಷನ ಲೀಪ್ ಇಯರ್ ಅಥವಾ ಅಧಿಕ ವರ್ಷ ಅಂತ ಕರೀತಾರೆ. ಅವಾಗೇನಾಗುತ್ತೆ, ಫೆಬ್ಬಲ್ಲಿ 29 ಡೇಸ್ ಬರುತ್ತೆ. ಅವಾಗ ಅದನ್ನು ಕೂಡ ಆಡ್ ಮಂತ್ ಅಂತಲೇ ಕರೀತಾರೆ. ಅದರ್ವೈಸ್ 28 ಡೇಸ್ ಇರುತ್ತಲ್ವ, ಅವಾಗ ಅದು ಈವನ್ ಅಂತ ಕನ್ಸಿಡರ್ ಆಗುತ್ತೆ. ಇವಾಗ ಈ ಮಂತ್ಗಳಲ್ಲಿ ಯಾವ್ದ್ಯಾವುದು ಆಡ್, ಯಾವ್ದ್ಯಾವ್ದು ಈವನ್ ಅಂತ ನೋಡ್ಕೊಳ್ಳೋಣ. ಆಡ್ ಬರ್ಕೊಳ್ಳೋಣ. ಸೊ ನಮ್ಗೆ ಈವನ್ ಯಾವುದು ಅಂತ ಗೊತ್ತಾಗುತ್ತೆ. ಮಾರ್ಚಲ್ಲಿ ಸೊ ಹೆಂಗೆ ನೆನ್ಪಿಟ್ಕೊಳ್ಳಿ ಅಂದರೆ, ನಿಮ್ಮ ಫ್ರೆಂಡ್ಸ್ ಯಾವುದಾದ್ರೂ ಬರ್ಡೇ ಇರುತ್ತಲ್ವ, ಆ ಮಂತಲ್ಲಿ ಈವನ ಆಡ ಅದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೊ ನಿಮಗದು ನೆನಪಿರುತ್ತೆ. ಅಥವಾ ನಿಮ್ಮದು ಬರ್ತ್ಡೇ ಯಾವ ಮಂತಲ್ಲಿ ಬರುತ್ತಲ್ವ, ಅದನ್ನು ಒಂದು ಪರ್ಟಿಕ್ಯುಲರಾಗಿ ಒಂಥರ ಹಿಂಟ್ ಥರ ನೆನ್ಪಿಟ್ಕೊಳ್ಳಿ. ಅದ್ರ ನೆಕ್ಸ್ಟು ನಿಮಗೆ ನೆನಪಾಕೊಂತ ಹೋಗುತ್ತೆ. ಮಾರ್ಚ್ 31, ಏಪ್ರಿಲ್ 30, ಮೇ 31, ಜೂನ್ 30, ಜುಲೈ, ಆಗಸ್ಟ್ 31, ಅಕ್ಟೋಬರ್ 31. ಓಕೆ, ನಿಮ್ಮ ಮಂತಲ್ಲಿ ಆಡ್ ನಂಬರ್ ಆಫ್ ಡೇಸಾ, ಈವನ್ ನಂಬರ್ ಆಫ್ ಡೇಸಾ ಅಂತ ಕಮೆಂಟ್ಸಲ್ಲಿ ಹಾಕಿ. ಓಕೆ, ಏನೇನು ಡೇಟಾ ಕೊಟ್ಟಿದ್ದಾರೆ ನೋಡೋಣ. ಎಫ್ ಪ್ಲೇಸ್ ಇನ್ ಜುಲೈ, ಡೈರೆಕ್ಟೇ ಇದೆ, ಎಫ್ ಪ್ಲೇಸ್ ಇನ್ ಜುಲೈ ಅಂತ. ದೇರ್ ಆರ್ 2 ಪರ್ಸನ್ ಬಿಟ್ವೀನ್ ಎಫ್ ಆ್ಯಂಡ್ ಸಿ. ಸೊ ಇಲ್ಲಿ 2 ಕೇಸ್ ಡೈರೆಕ್ಟಾಗೆ ಮಾಡ್ಕೊಳ್ಳೋಣ. 1 to C, 1 to C.
ಓಕೆ 1% ಪ್ಲೇಸ್ ಬಿಟ್ವೀನ್ ಸಿ ಆ್ಯಂಡ್ ಐ. ಸಿಗಿಂತ ಕೆಳಗೆ ಇಲ್ಲಿ ತೊಗೊಳಕ್ಕಾಗಲ್ಲ ನಾವು. ಸೊ ಸಿ 1 ಗ್ಯಾಪ್ ಐ ಬರುತ್ತೆ ಇಲ್ಲಿ. ಸೆಕೆಂಡ್ ಕೇಸಲ್ಲಿ ಏನಾಗುತ್ತೆ, ಸಿಗಿಂತ ಮೇಲೆ ಹೋಗೋಕ್ಕಾಗಲ್ಲ. ಸೊ ಸಿ 1 ಗ್ಯಾಪ್ ಐ ಇಲ್ಲೇ ಬರುತ್ತೆ. ನೆಕ್ಸ್ಟು ಈ ಪ್ಲೇಸ್ ಬಿಫೋರ್ ಎಫ್. ಈ ಎಫ್ಗಿಂತ ಮುಂಚೆ ಪ್ಲೇಸ್ ಆಗುತ್ತೆ ಇನ್ ದ ಮಂತ್ ಹ್ಯಾವಿಂಗ್ ಆಡ್ ನಂಬರ್ ಆಫ್ ಡೇಸ್. ಅಂದರೆ 31 ಇರೋ ಯಾವುದಾದ್ರೂ 1 ಮಂತಲ್ಲಿ ಈ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಇಲ್ಲೇನಾಗುತ್ತೆ, ಫಸ್ಟ್ ಕೇಸಲ್ಲಿ ಮತ್ತು ಸೆಕೆಂಡ್ ಕೇಸಲ್ಲಿ ಎರಡರಲ್ಲೂ ಮಾರ್ಚ್ ಅಥವಾ ಮೇ ಎರಡರಲ್ಲಿ ಬರುತ್ತೆ. ಸೊ ಇನ್ನೂ ಜಾಸ್ತಿ ಕೇಸ್ ಆಗುತ್ತೆ ಅಲ್ವಾ. ಸೊ ನಾವು ನೆಕ್ಸ್ಟ್ ಏನು ಡೇಟಾ ಕೊಟ್ಟಿದ್ದಾರೆ ನೋಡ್ಕೊಳ್ಳೋಣ. ದ ನಂಬರ್ ಆಫ್ ಪರ್ಸನ್ ಪ್ಲೇ ಆಫ್ಟರ್ ಈ ಆದಮೇಲೆ ಅಂದರೆ ಈಗಿಂತ ಕೆಳಗೆ ಎಷ್ಟು ಜನ ಬರ್ತಾರಲ್ವೋ ಅದು 1 ಮೋರ್ ದ್ಯಾನ್ ಅಂದರೆ x+1 ಬರುತ್ತೆ. ಯಾವುದಕ್ಕಿಂತ ಅಂದರೆ ದ ನಂಬರ್ ಆಫ್ ಪರ್ಸನ್ ಪ್ಲೇ ಬಿಫೋರ್ ಜೆ ಮೇಲೆ ಎಷ್ಟು ಜನ ಬರ್ತಾರಲ್ವ ಅದಕ್ಕಿಂತ ಒಬ್ಬರು ಜಾಸ್ತಿ ಈಗಿಂತ ಕೆಳಗೆ ಬರ್ತಾರೆ ಅಂತ ಅರ್ಥ. ಓನ್ಲಿ 1% ಪ್ಲೇಸ್ ಬಿಟ್ವೀನ್ ಹೆಚ್ ಆ್ಯಂಡ್ ಡಿ ಆ್ಯಂಡ್ ಹೆಚ್ ಈಸ್ ನಾಟ್ ದ ಲಾಸ್ಟ್ ಪರ್ಸನ್ ಟು ಪ್ಲೇ. ಅಂದರೆ ಹೆಚ್ ನವೆಂಬರಲ್ಲಿ ಬರಲ್ಲ ಅಂತ ಇಂಡೈರೆಕ್ಟಾಗಿ ಹಿಂಟ್ ಕೊಟ್ಟಿದ್ದಾರೆ. ಸೊ ಲೆಸ್ ದ್ಯಾನ್ 3% ಪ್ಲೇ ಬಿಟ್ವೀನ್ ಬಿ ಆ್ಯಂಡ್ ಜಿ. ಇವಾಗ ಲೆಸ್ ದ್ಯಾನ್ 3 ಅಂತ ಕೊಟ್ಟರೆ 2, 1 ಆರ್ 0 ಬರುತ್ತೆ. ಆರ್ ಇವಾಗ ಮೋರ್ ದ್ಯಾನ್ 3 ಅಂತ ಬಂದರೆ 3ನ ಬಿಟ್ಟು ಅದಕ್ಕಿಂತ ಜಾಸ್ತಿ 4, 5, 6 ಹಂಗೆ ತೊಗೋಬೇಕು. ಸೊ ಇಲ್ಲಿ ಲೆಸ್ ದ್ಯಾನ್ 3% ಪ್ಲೇ ಬಿಟ್ವೀನ್ ಬಿ ಆ್ಯಂಡ್ ಜಿ ಅಂದರೆ ಬಿ ಮತ್ತು ಜಿ ಮಧ್ಯ 2, 1 ಆರ್ 0 ಇಷ್ಟು ಜನ ಬರ್ಬೋದು ಅಂತ ಅರ್ಥ. ಓಕೆ, ಜಿ ಪ್ಲೇಸ್ ಆಫ್ಟರ್ ಐ ಆದಮೇಲೆ ಜಿ ಆಡೋದು. ಇದು ಮೇ ಬಿ 2 ಕೇಸ್ ಆಗುತ್ತೆ ಅನಿಸುತ್ತೆ. ಸೊ ಅದಕ್ಕೆ ಈ ಥರ ಕ್ಲೂ ಕೊಟ್ಟಿದ್ದಾರೆ. ನೋಡೋಣ, ಟ್ರೈ ಮಾಡೋಣ. ಸೊ ಒಟ್ಟು 9 ಜನ ಇದ್ದಾರೆ. ಸೊ ಇನ್ ಕೇಸ್ ನಾವು ಏನಾದರೂ ಇಲ್ಲಿ ತೊಗೊಂಡ್ರೆ ಕೆಳಗೆ 8 ಜನ ಇರ್ತಾರೆ. ಸೊ ಇಲ್ಲಿ 8 ಜನ ಬರ್ತಾರೆ ಅಂದರೆ ಜೆಗಿಂತ ಮೇಲೆ 7 ಜನ ಬರ್ತಾರೆ ಅಂತ ಅರ್ಥ. ಸೊ ನೋಡೋಣ, 1, 2, 3, 4, 5, 6, 7. ಸೊ ಈ ಕೇಸು ಕ್ಯಾನ್ಸಲ್ ಆಗುತ್ತೆ ಫಸ್ಟು ಇಲ್ಲಿ ತೊಗೊಂಡ್ರೆ. ಸೊ ಮಾರ್ಚ್ ಅಥವಾ ಮೇ ಅಲ್ಲಿ ಬರುತ್ತೆ ಅಂತ ಹೇಳಿದೆ. ಸೊ ಮೇ ಅಲ್ಲಿ ತೊಗೊಂಡ್ರೆ ಏನಾಗುತ್ತೆ ನೋಡೋಣ. 1, 2, 3, 4, 5, 6 ಮೆಂಬರ್ಸ್ ಈಗಿಂತ ಕೆಳಗೆ ಬರ್ತಾರೆ ಅಂದರೆ ಜೆಗಿಂತ ಮೇಲೆ 5 ಮೆಂಬರ್ಸ್ ಇರ್ತಾರೆ ಅಂತ ಅರ್ಥ. ಸೊ 1, 2, 3, 4, 5 ಇಲ್ಲಿ ಕೂಡ ಬರಲ್ಲ. ಸೊ ಈ ಕೇಸ್ ಕ್ಯಾನ್ಸಲ್ ಆಗುತ್ತೆ. ಸೆಕೆಂಡ್ ಕೇಸಲ್ಲಿ ಎರಡೂ ನಾವು ಟ್ರೈ ಮಾಡಬೇಕಾಗತ್ತೆ. ಈ ಮಾರ್ಚಲ್ಲಿ ಬಂದರೆ ಕೆಳಗೆ 8 ಇರ್ತಾರೆ. ಸೊ ಜೆಗಿಂತ ಮೇಲೆ 7 ಮೆಂಬರ್ಸ್ ಇರಬೇಕು. 1, 2, 3, 4, 5, 6, 7 ಇಲ್ಲಿಗೆ ಜೆ ಬರುತ್ತೆ. ಸೊ ಹೆಚ್ 1 ಗ್ಯಾಪ್ ಡಿ. ಸೊ ನಾವು ಇಲ್ಲೇ 2 ಕೇಸ್ ಮಾಡ್ಕೊಂಬಿಡೋಣ ಸುಮ್ಮನೆ. ಒಂದು ಈಗಿಂತ ಕೆಳಗೆ 1, 2, 3, 4, 5, 6. ಸೊ ಜೆಗಿಂತ ಮೇಲೆ 5. 1, 2, 3, 4, 5 ಇಲ್ಲಿ ಜೆ. ಇಲ್ಲಿ ನನಗೆ ಇವಾಗಲೇ ಗೊತ್ತಾಗ್ತಾ ಇದೆ ಈ ಕೇಸ್ ಕರೆಕ್ಟು, ಈ ಕೇಸ್ ತಪ್ಪು ಅಂತ. ಈ ಕೇಸ್ ತಪ್ಪು ಅಂತ ಯಾಕೆ ಫಸ್ಟ್ ನೋಡ್ಕೊಂಬಿಡೋಣ. ಸೊ ಹೆಚ್ ಮತ್ತು ಡಿಗೆ ನಮಗೆ ಇಲ್ಲಷ್ಟೇ ಸಿಗೋದು. ಇಲ್ಲಿ ಮಾತ್ರ ನಮಗೆ ಸಿಗೋದು. ಹೆಚ್ ಇಲ್ಲಿ ಬರಬಾರ್ದು ಅಂತ ಮುಂಚೆ ಹೇಳಿದ್ದಾರೆ. ಸೊ ಡಿ ಇಲ್ಲಿ ಬರುತ್ತೆ, ಹೆಚ್ ಇಲ್ಲಿ ಬರುತ್ತೆ. ಉಳಿದಿರೋದು ಯಾವುದಕ್ಕೆ ಅಂದರೆ ಬಿ ಆರ್ ಜಿಗೆ 2, 1, 0 ಅಷ್ಟೇ ಗ್ಯಾಪ್ ಇರಬೇಕು ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ಜಾಸ್ತಿ ಗ್ಯಾಪ್ ಆಗುತ್ತೆ. ಸೊ ಈ ಕೇಸ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 1 ಗ್ಯಾಪ್ ಇರೋ ಥರ ಸಿಗೋದು ನಮಗೆ ಇದಿಷ್ಟೇ ಪ್ಲೇಸು. ಸೊ ಹೆಚ್ ಇಲ್ಲಿ ಬರುತ್ತೆ, ಡಿ ಇಲ್ಲಿ ಬರುತ್ತೆ. ಬಿ ಆರ್ ಜಿಗೆ ಇಲ್ಲಿ ಪ್ಲೇಸು ಖಾಲಿ ಇದೆ. ಒಂದು ಇದು ಯಾವುದು ಕೆಳಗೆ ಬರುತ್ತೆ, ಯಾವ್ದು ಮೇಲೆ ಹೋಗುತ್ತೆ ಅನ್ನೋದಕ್ಕೆ ಒಂದು ಡೇಟಾ ಕೊಟ್ಟಿದ್ದಾರೆ. ಜಿ ಈಸ್ ಬಿಲೋ ಐ ಅಂತ. ಐಗಿಂತ ಕೆಳಗೆ ಜಿ ಬಂದರೆ ಬಿ ಇಲ್ಲಿ ಬರುತ್ತೆ. ಸೊ ಬಿ ಮತ್ತು ಜಿ ಮಧ್ಯೆ 2 ಫ್ಲೋರ್ ಖಾಲಿ ಇದೆ. ಸೊ ದಿಸ್ ವಿಲ್ ಬಿ ದಿ ರೈಟ್ ಆನ್ಸರ್. ಕ್ವೆಶನ್ ಆ್ಯಂಡ್ ಆನ್ಸರ್ ನೋಡ್ಕೊಂಬಿಡೋಣ. ಹೂ ಪ್ಲೇಸ್ ಇನ್ ದ ಮಂತ್ ಆಫ್ ಜೂನಲ್ಲಿ ಯಾರು? ಸೊ ಐ ವಿಲ್ ಬಿ ದಿ ರೈಟ್ ಆನ್ಸರ್. ಆಪ್ಷನ್ ಸಿ. ವಿಚ್ ಪರ್ಸನ್ ಪ್ಲೇಸ್ ಇಮಿಡಿಯೇಟ್ಲಿ ಆಫ್ಟರ್ ಎಫ್? ಜಿ. ಆಪ್ಷನ್ ಬಿ ರೈಟ್ ಆನ್ಸರ್. ಇನ್ ವಿಚ್ ಮಂತ್ ಡಸ್ ಹೆಚ್ ಪ್ಲೇ? ಹೆಚ್ ಯಾವ ಮಂತಲ್ಲಿ? ಸೆಪ್ಟೆಂಬರ್ ರೈಟ್ ಆನ್ಸರ್. ಹೂ ಪ್ಲೇಸ್ ಇನ್ ದ ಮಂತ್ ಆಫ್ ಅಕ್ಟೋಬರ್ ಯಾರು ಬರ್ತಾರೆ ಅಂದರೆ ಜೆ. ಆಪ್ಷನ್ ಡಿ ಜೆ. ವಿಚ್ ಆಫ್ ದ ಫಾಲೋಯಿಂಗ್ ಪರ್ಸನ್ ಪ್ಲೇಸ್ ಇನ್ ಅ ಮಂತ್ ಹ್ಯಾವಿಂಗ್ 31 ಡೇಸ್? ಓಕೆ, 31 ಯಾವ್ದು ಅಂತ ಹೇಳಿದ್ವಿ? ಮಾರ್ಚ್, ಮೇ, ಜುಲೈ, ಆಗಸ್ಟ್, ಅಕ್ಟೋಬರ್. ಸೊ ಹೆಚ್ ಯಾವ ಮಂತಲ್ಲಿ ಬರುತ್ತೆ? ಸೆಪ್ಟೆಂಬರ್. ಸೊ ಆಗಲ್ಲ.
ಜೂನಲ್ಲಿ ಬರುತ್ತೆ, ಅದು ಆಗಲ್ಲ. ಈ ಮಾರ್ಚಲ್ಲಿ ಆಗುತ್ತೆ. ಸೊ ಆನ್ಸರ್ ವಿಲ್ ಬಿ ಇ. ಆ್ಯಕ್ಚುಲಿ ಜೆ ಇಸೂ ಅಕ್ಟೋಬರಲ್ಲೇ ಬರುತ್ತೆ. ಸೊ 2 ಆಪ್ಷನ್ನು ಬರುತ್ತೆ. ಸೊ ಸಾರಿ, ಆಪ್ಷನ್ ನೋಡಬೇಕಿತ್ತು. ದಿಸ್ ವಿಲ್ ಬಿ ದಿ ಥರ್ಡ್ ಕ್ವೆಶನ್. ಇಂಗ್ಲೀಷಲ್ಲೂ ಇದೆ, ಕನ್ನಡದಲ್ಲೂ ಇದೆ. ಒಂದ್ಸರಿ ನೀವು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆ, ಇದು ಈಸಿ ಇದೆ ಪಝಲ್ಲು. ಯಾ, ಲೆಟ್ಸ್ ಟ್ರೈ. 8 ಬಾಕ್ಸಸ್ ಪ್ಲೇಸ್ಡ್ ಆನ್ ಅಬೋವ್ ದ ಅದರ್ ಇನ್ ಎ ಸ್ಟ್ಯಾಕ್. ಅಂದರೆ ಹೀಗೆ ಬಾಕ್ಸ್, ಫ್ಲೋರ್ ಇದೆಲ್ಲ ಒಂದೇ ಥರ ಬರುತ್ತೆ. ಸೊ ಆ ಥರ ಒಂದು ಸ್ಟ್ಯಾಕಲ್ಲಿ ಇಟ್ಟಿದ್ದಾರೆ 8 ಬಾಕ್ಸಸ್ನ. ಸೊ ಮೋರ್ ದೆನ್ 4 ಬಾಕ್ಸಸ್ ಆರ್ ಪ್ಲೇಸ್ಡ್ ಅಬೋವ್ ಜಿ. ಅಂದರೆ ಜಿಗಿಂತ ಮೇಲೆ ಮೋರ್ ದ್ಯಾನ್ 4 ಅಂತ ಇದೆ. 5 ಅಥವಾ 5ಗಿಂತ ಜಾಸ್ತಿ, 5, 6, 7 ಆರ್ 8. 8 ಅಲ್ವಾ ಇರೋದು ಬಾಕ್ಸಸ್ಸು. ಬಾಕ್ಸ್ಗಿಂತ 8 ಬಾಕ್ಸಸ್ ಮೇಲೆ ಬರಲ್ಲ. ಸೊ 5, 6, 7 3 ಕೇಸಸ್ ಆಗುತ್ತೆ. ಒಂದು ನಂಬರಿಂಗ್ ಮಾಡ್ಕೊಳ್ಳೋಣ. ಒಂದು ಜಿ ಇಲ್ಲಿ ಬರುತ್ತೆ. ಓಕೆ, 2 ಬಾಕ್ಸಸ್ ಆರ್ ಪ್ಲೇಸ್ಡ್ ಬಿಟ್ವೀನ್ ಜಿ ಆ್ಯಂಡ್ ಹೆಚ್. 1 to H, 1 to H, 1 to H. ಓಕೆ, 3 ಬಾಕ್ಸಸ್ ಆರ್ ಪ್ಲೇಸ್ಡ್ ಬಿಟ್ವೀನ್ ಎ ಆ್ಯಂಡ್ ಬಾಕ್ಸ್ ಇ. ವಿಚ್ ಅಂದರೆ ಈ ಜೊತೆ ಇದೆ ಅಲ್ವಾ. ಸೊ ಈ ಈಸ್ ಪ್ಲೇಸ್ಡ್ ಬಿಲೋ ಎ. ಅಂದರೆ ಈ ಪ್ಲೇಸ್ಡ್ ಬಿಲೋ ಎ, ಅದೆರಡು ಮಧ್ಯ 3 ಬಾಕ್ಸ್ ಗ್ಯಾಪ್ ಇದೆ ಅಂತ ಅರ್ಥ. ಬಾಕ್ಸ್ ಇ ಡಸ್ ನಾಟ್ ಪ್ಲೇಸ್ ಅಡ್ಜಸೆಂಟ್ ಟು ಜಿ. ಈ ಬಾಕ್ಸಿಂದು ಮೇಲೆ ಅಥವಾ ಕೆಳಗೆ ಜಿ ಇಡಬಾರ್ದು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಏನಿದೆ, ಬಾಕ್ಸ್ ಎಫ್ ಈಸ್ ಪ್ಲೇಸ್ಡ್ ಜಸ್ಟ್ ಬಿಲೋ ಸಿ. ಎಫ್ ಮತ್ತು ಸಿ ಅಡ್ಜಸೆಂಟಲ್ಲಿ ಇರುತ್ತೆ. ಮೋರ್ ದ್ಯಾನ್ 3 ಬಾಕ್ಸಸ್ ಆರ್ ಪ್ಲೇಸ್ಡ್ ಬಿಟ್ವೀನ್ ಎಫ್ ಆ್ಯಂಡ್ ಬಿ. ಮೋರ್ ದ್ಯಾನ್ 3 ಅಂದರೆ 4, 5, 4ಇಂದ ಶುರು ಆಗುತ್ತೆ. 4, 5, 6 ಹಾಗೆ ಇರ್ಬೋದು ಅಂತ. ಸೊ 4 ಆರ್ ಪ್ಲಸ್ ಬಿಟ್ವೀನ್ ಎಫ್ ಆ್ಯಂಡ್ ಬಿ. ವಿಚ್ ಇಸ್ ಪ್ಲೇಸ್ಡ್ ಬಿಲೋ ಡಿ. ವಿಚ್ ಯಾವುದ್ರ ಹಿಂದೆ ಇದೆ ಅಂದರೆ ಬಿ ಇದೆ. ಸೊ ಬಿ ಈಸ್ ಪ್ಲೇಸ್ಡ್ ಬಿಲೋ ಡಿ. ಬಿ ಡಿಗಿಂತ ಕೆಳಗಿರಬೇಕು. ನಾಟ್ ಮೋರ್ ದ್ಯಾನ್ 2 ಬಾಕ್ಸಸ್ ಆರ್ ಪ್ಲೇಸ್ ಬಿಟ್ವೀನ್ ಎ ಆ್ಯಂಡ್ ಬಿ. ನಾಟ್ ಮೋರ್ ದ್ಯಾನ್ 2 ಅಂದರೆ 2 ಅಥವಾ 2ಗಿಂತ ಕಡಿಮೆ. 2, 1 ಆರ್ 0 ಬಿಟ್ವೀನ್ ಬಿ ಆ್ಯಂಡ್ ಎ. ಫಸ್ಟ್ ಕೇಸಲ್ಲಿ ಏನಾಗುತ್ತೆ ಅಂದರೆ ಈ ಜಿ ಅಕ್ಕಪಕ್ಕ ಇರಬಾರ್ದು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಬರಲ್ಲ. ನಾವು ಇಲ್ಲೇನಾದರೂ ತೊಗೊಂಡ್ರೆ 1, 2, 3 ಎ ಇಲ್ಲಿ ಬರುತ್ತೆ. ಕೆಳಗೆ ಲಾಸ್ಟ್ ಇದರಲ್ಲಿ ತೊಗೊಂಡ್ರೆ 1, 2, 3 ಎ ಇಲ್ಲಿ ಬರುತ್ತೆ. ನೆಕ್ಸ್ಟು ಸಿ ಮತ್ತು ಎಫ್ ಅಡ್ಜಸೆಂಟಲ್ಲಿ ಇರಬೇಕು. ಸೊ ಇದೊಂದೇ ಪ್ಲೇಸ್ ಸಿಗೋದು ನಮಗೆ. ಆ್ಯಂಡ್ ಎಫ್ ಮತ್ತು ಬಿ ಮಧ್ಯ 4 ಅಥವಾ 4ಗಿಂತ ಜಾಸ್ತಿ ಇರಬೇಕು. ಸೊ 1, 2, 3, 4 ಇಲ್ಲೇ ಖಾಲಿ ಇದೆ. ಸೊ ನಮಗೆ ಫಸ್ಟ್ ಕೇಸಲ್ಲೇ ಸಿಕ್ತು ಅನಿಸುತ್ತೆ ಮೇ ಬಿ ಆನ್ಸರು. ಇನ್ನೊಂದು ಯಾವುದು, ಡಿಗಿಂತ ಕೆಳಗೆ ಬಿ ಇರಬೇಕು. ಇನ್ನೊಂದು ಕೊಟ್ಟಿದ್ರು ಬಿ ಮತ್ತು ಎ ಮಧ್ಯ 2 ಅಥವಾ ಅದಕ್ಕಿಂತ ಕಡಿಮೆ ಇರಬೇಕು. ಸೊ ಇಲ್ಲಿ ಎ ಮತ್ತು ಬಿ ಮಧ್ಯೆ 2 ಪ್ಲೇಸ್ ಅಷ್ಟೇ ಇದೆ. ಸೊ ಫಸ್ಟ್ ಕೇಸಲ್ಲೇ ನಮಗೆ ಆನ್ಸರ್ ಸಿಕ್ಕಿದೆ. ಇದೆರಡು ಯಾಕೆ ಆನ್ಸರ್ ತಪ್ಪು ಅಂತ ನೋಡ್ಕೊಳ್ಳೋಣ. ಓಕೆ, ಜಿ ಇಲ್ಲೆರಡು ಬರಲ್ಲ. ಜಿ ಅಕ್ಕಪಕ್ಕ ಇ ಬರಬಾರ್ದು ಅಂತ ಹೇಳಿದ್ದಾರೆ. ಸೊ ನಾವು ಇಲ್ಲಿಂದನೇ ತಗೊಳ್ಳೋಣ. ಇ ಇಲ್ಲಿ ಬಂದರೆ 1, 2, 3 ಎ ಇಲ್ಲಿ ಬರುತ್ತೆ. ಎಫ್ ಆ್ಯಂಡ್ ಸಿ ಒಟ್ಟಿಗೆ ಇರಬೇಕು ಅಂತ ಹೇಳಿದ್ದಾರೆ. ಸೊ ಎಫ್ ಆ್ಯಂಡ್ ಸಿ ಒಟ್ಟಿಗೆ ಇರೋದು ಇಲ್ಲಿ ಸಿಗುತ್ತೆ ನಮಗೆ, ಸಿ ಮತ್ತು ಎಫ್. ನೆಕ್ಸ್ಟು ಎಫ್ ಮತ್ತು ಬಿ ಮಧ್ಯೆ 4 ಅಥವಾ 4ಗಿಂತ ಜಾಸ್ತಿ ಗ್ಯಾಪ್ ಇರಬೇಕು ಅಂತ ಹೇಳಿದ್ರು. ಸೊ 1, 2, 3, 4 ಬಿ ಇಲ್ಲಿ ಬಂದರೆ ಯಾಕೆ ತಪ್ಪಾಗುತ್ತೆ ಅಂತ ಇವಾಗಲೇ ಗೊತ್ತಾಯಿತು. ಎ ಮತ್ತು ಬಿ ಮಧ್ಯೆ ಅರೌಂಡ್ 6 ಬಾಕ್ಸ್ ಗ್ಯಾಪ್ ಆಗುತ್ತೆ. ಸೊ ಈ ಕೇಸ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಈನ ನಾವು ಇಲ್ಲೇ ತೊಗೋಬೇಕು. 1, 2, 3 ಎ ಇಲ್ಲಿ ಬರುತ್ತೆ. ಏನಾದ್ರು ನಾವು ಇಲ್ಲಿ ತೊಗೊಂಡ್ರೆ ಎಗೆ ಜಾಗನೇ ಸಿಗೋದಿಲ್ಲ. ಸೊ ಹಾಗಾಗಿ ಈ 6th ಫ್ಲೋರಲ್ಲೇ ಬರುತ್ತೆ. ಫ್ಲೋರ್ ಅಲ್ಲ ಇದು ಆ್ಯಕ್ಚುಲಿ ಸ್ಟ್ಯಾಕು.
ಇಲ್ಲಿ ಬಂದರೆ ಎಫ್ ಆ್ಯಂಡ್ ಸಿ ಒಟ್ಟಿಗೆ ಎಲ್ಲಿಡ್ಬೋದು ಅಂದರೆ ಸಿ ಮತ್ತು ಎಫ್ ಇಲ್ಲಿ ಬರುತ್ತೆ. ಎಫ್ ಮತ್ತು ಬಿ ಮಧ್ಯೆ 4 ಅಥವಾ 4ಕ್ಕಿಂತ ಜಾಸ್ತಿ ಗ್ಯಾಪ್ ಇರಬೇಕು. ಸೊ ಎಫ್ 4th ಫ್ಲೋರಲ್ಲಿ ಇರೋದ್ರಿಂದ ಯಾವ ಕಡೆಗೂ ನಾವು 4ಗಿಂತ ಜಾಸ್ತಿ ಗ್ಯಾಪ್ ತಗೊಳ್ಳೋಕ್ಕೆ ಸಾಧ್ಯನೇ ಆಗಲ್ಲ. ಸೊ ಹಾಗಾಗಿ ಈ ಕೇಸ್ ಕೂಡ ಕ್ಯಾನ್ಸಲ್ ಆಗುತ್ತೆ. ಸೊ ಫಸ್ಟ್ ಕೇಸ್ ವಿಲ್ ಬಿ ದಿ ರೈಟ್ ಆನ್ಸರ್. ಸೊ 5 ಕ್ವೆಶನ್ಸ್ ಪ್ರೀವಿಯಸ್ ಪಝಲ್ ಮೇಲೆ ಇದೆ. ನೀವೇ ಒಂದ್ಸರಿ ಸಾಲ್ವ್ ಮಾಡಿಬಿಟ್ಟು ಯಾವುದು ಕರೆಕ್ಟ್ ಆನ್ಸರ್ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಕಮೆಂಟ್ಸಲ್ಲಿ ಹಾಕದೇ ಇದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ನೀವು ಸಾಲ್ವ್ ಮಾಡಿಬಿಟ್ಟು ನೀವೇ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ತನಕ ನೋಡಿದ್ದೀರಾ ಅಂದರೆ ಥ್ಯಾಂಕ್ ಯು. ಸ್ವಲ್ಪನಾದರೂ ನಿಮಗೇನಾದರೂ ಹೆಲ್ಪ್ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ವಿಡಿಯೋದು PDF ನಿಮಗೆ ನಂದು ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ. ಟೆಲಿಗ್ರಾಮ್ ಲಿಂಕ್ ಪಿನ್ ಕಮೆಂಟಲ್ಲಿರುತ್ತೆ ಅಥವಾ ಡೀಟೇಲ್ಸ್ ಇರುತ್ತೆ ಅಲ್ವಾ ಚಾನಲ್ದು, ಅಲ್ಲಿ ಲಿಂಕ್ ಇದೆ, ಡೈರೆಕ್ಟ್ ಲಿಂಕು. ಅಲ್ಲಿಂದ ಕೂಡ ನೀವು ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗ್ಬೋದು. ಆ್ಯಂಡ್ PDFನ ನಾನು ನಾಳೆ ನಿಮಗೆ ಸೆಂಡ್ ಮಾಡ್ತೀನಿ. ಆ್ಯಂಡ್ ಬೈ, ಹ್ಯಾಪಿ ಲರ್ನಿಂಗ್.